ಶಿವನ ದೇವಸ್ಥಾನ. ಇದು ತುಂಬ ಎತ್ತರವಾಗಿರೋ ಬಂಡೆಯಲ್ಲಿ ಇದು ಒಂದು ಅಂತೇಳಿ ನಾನು ಇದನ್ನು ಹತ್ತಕ್ಕೆ ಒಂದು ಕೆಚ್ ಹಾಕ್ಕೊಂಡು ಬಂದೆ. ನಾನು ಕೆಲ ಬಂಡೆನ 2000 ಅಡಿ ಹತ್ತಿದ್ದೀನಿ. ಆ 2000 ಅಡಿ ಹತ್ತ ಟಫು, ಇದರಲ್ಲಿ ಬೇರೆ 300 ಅಡಿಯಲ್ಲೇ ಇದೆ. ಮಂಕಿ ಮ್ಯಾನ್ ಆಫ್ ಕರ್ನಾಟಕ ಎಂದೇ ಖ್ಯಾತಿ ಪಡೆದಿರುವ ಜ್ಯೋತಿರಾಜ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಗ್ಗ ಸಮೀಪದ ಪುರಾಣ ಪ್ರಸಿದ್ಧ ಶ್ರೀ ಕಾರಿಂಜೇಶ್ವರ ಬೆಟ್ಟವೇರಿ ಸಾಹಸ ಮೆರೆದಿದ್ದಾರೆ. ಮಾರ್ಚ್ 23 ಆದಿತ್ಯವಾರದಂದು ಇವರು ಕಾರಿಂಜದ ಬೆಟ್ಟದ ಮೇಲಿರುವ ಶಿವನ ದೇವಾಲಯಕ್ಕೆ ಕಾಡು ಪೊದೆಗಳು, ಕಲ್ಲು ಬಂಡೆಗಳಿಂದ ಅವಿತಿರುವ ಬೆಟ್ಟವನ್ನು ಏರತೊಡಗಿದರು. ನಮಸ್ತೆ. ಇವತ್ತು ಎಲ್ಲರಿಗೂ ಒಂದು ಧನ್ಯವಾದ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಮ್ಮ ಮಲೆನಾಡಲ್ಲಿ ಇದು ತುಂಬ ಪ್ರಸಿದ್ಧವಾದ ಜಾಗ. 4 ಯುಗ ಕಳೆದ್ರಂಥ ಒಂದು ಶಿವನ ದೇವಸ್ಥಾನ. ಇದು ತುಂಬ ಎತ್ತರವಾಗಿರೋ ಬಂಡೆಯಲ್ಲಿ ಇದು ಒಂದು ಅಂತೇಳಿ ನಾನು ಇದನ್ನು ಹತ್ತಕ್ಕೆ ಒಂದು ಕೆಚ್ ಹಾಕ್ಕೊಂಡು ಬಂದೆ. ಪರ್ಮಿಷನ್ ಎಲ್ಲರೂ ಪೊಲೀಸ್ನವ್ರ ಹತ್ರ ಮತ್ತು ಎಲ್ಲರ ಹತ್ರ ಪರ್ಮಿಷನ್ ತೊಗೊಂಡೆ. ಯಾಕಂದರೆ ನಮ್ಮ ದೇವಸ್ಥಾನದವರು ಇರೋಂಥ ದೇವಸ್ಥಾನ ಮ್ಯಾನೇಜರ್ ಆಗಲಿ, ಇಲ್ಲಿರೋಂಥ ಲೋಕಲ್ ಅವರು ಅಭಿಯವರಾಗಲಿ ತುಂಬ ನನಗೆ ಎಂಕರೇಜ್ ಮಾಡಿದರು. ಎಲ್ಲೆಲ್ಲಿ ಹೋಗಿ ಪರ್ಮಿಷನ್ ತೊಗೋಬೇಕಂತ ಎಲ್ಲ ಪರ್ಮಿಷನ್ ಎಲ್ಲ ತುಂಬ ಸಿಕ್ತು. ಮತ್ತು ಪ್ರೆಸ್ನವರು ನನಗೆ ತುಂಬ ಪರ್ಮಿಷನ್ ಎಲ್ಲೆಲ್ಲಿ ತೊಗೋಬೇಕಂತೆಲ್ಲ ಇದು ಮಾಡಿದ್ರು. ಅಂತ ಬೆಳ್ತಂಗಡಿಯಲ್ಲಿ ಕೂಡ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿ ಒಬ್ಬರು ಪ್ರಸನ್ನ ಅಂತೇಳಿ ಅವರು BDO ರಿಟೈರ್ಡ್ರು, ಅವರು ನನಗೆ ತುಂಬ ಎಂಕರೇಜ್ ಕೊಡಿ, ಅವರೇ ಕರ್ಕೊಂಡು ಎಲ್ಲ ಸುತ್ತರಿಸಿದ್ರು ನನ್ನ. ಈಗ ಈ ಬಂಡ 350 ಅಡಿ ಇದೆ ನಾನು ಸೆಲೆಕ್ಟ್ ಮಾಡಿರೋ ಜಾಗ. ಇಲ್ಲಿ ಮುಂದುಗಡೆ ಒಂದು 20-30 ಅಡಿ ಅಷ್ಟೇ ಹೈಟ್ ಇರೋದು. ಬಟ್ ಆ ಕಡೆ ಆದರೆ ತುಂಬ ಟಫ್ ಇದೆ. ಆ ಜಾಗನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿನಿ. ಒಂದು ಏನೋ ಒಂದು ಸಾಧನೆ ಮಾಡ್ಬೇಕಂತ ನಾನು ಈ ಥರದ್ದು ಹತ್ತುವಲ್ಲಿ ಎಲ್ಲ ಕೋಟೆ ಹತ್ತುತ್ತಾನೆ ಅಂದ್ಕೊಂಡಾರೆ. ಈ ಥರ ಬಂಡೆಗಳನ್ನ ತುಂಬ ಎತ್ತರವಾದ ಪರ್ಮಿಷನ್ ಕೊಟ್ಟರೆ ಯಾವುದಾದ್ರೂ ನಾವು ಹತ್ತುತ್ತೀವಿ ಅಂತ ತೋರ್ಸೋಕ್ಕೆ ಹತ್ತುತ್ತಾ ಇದೀನಿ. ಇದರಲ್ಲಿ ಏನೇ ಜನಗಳು ಏನಾರು ಹೆಲ್ಪ್ ಮಾಡಿ ದುಡ್ಡು ಗಿಟ್ಟಕ್ಕೆ ಸ್ಪಾನ್ಸರ್ ಮಾಡಿದ್ರೆ ನನ್ನ ಆಸೆ, ನನ್ನ ಕೆಲ ಮಕ್ಕಳನ್ನ ಸಾಕೊಂಡಿನಲ್ಲ ಅದಕ್ಕೆ ಯೂಸ್ ಮಾಡೋಕ್ಕೆ ಒಂದು ಫೌಂಡೇಶನ್ ಶುರು ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಶುರು ಮಾಡ್ತಾಯಿದ್ದೀನಿ. ಹೋದ ಸರಿ ಬಂದು ಒಂದು ವರ್ಷದ ಹಿಂದೆ ಬಂದು ಎಲ್ಲ ಕಡೆ ಹತ್ತಿದ್ದೆ. ಸ್ವಲ್ಪ ದುಡ್ಡು ಬಂದಿತ್ತು. ಆ ದುಡ್ಡಲ್ಲಿ ರೋಪು, ಹಗ್ಗ, ಬೆಲ್ಟ್ ಎಲ್ಲ ತೊಗೊಂಡಿನಿ. ಇನ್ನೂ ಸ್ವಲ್ಪ ಬರೋದ್ರಲ್ಲಿ ಹಿಂಗೆ ಎಲ್ಲ ತೊಗೊಂಡು ಒಂದು ಕಂಟಿನ್ಯೂ ಮಾಡ್ಕೊಂಡು ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ ಮಲೆನಾಡು ಜನ. ಅಂದರೆ ನಾನು ಬಿದ್ದರೆ ರೋಪಲ್ಲಿ ಲಾಕ್ ಆಗ್ತೀನಿ. ಸೇಫ್ಟಿ ಇಲ್ಲದೆ ಹತ್ತಿದ್ರೆ ಅಲೋ ಮಾಡಲ್ಲ. ಇಲ್ಲಿ ಅಲ್ಲೇ ಪರ್ಮಿಷನ್ ಕೊಡಲ್ಲ. ಅದು ನಾವೇ ಓನಾಗಿ ಹತ್ತೋದು. ಅಕಸ್ಮಾತ್ ಬಿದ್ದರೂ ರೋಪಲ್ಲಿ ಲಾಕ್ ಆಗ್ತೀವಿ. ನಾನು 1000 ಅಡಿ ಹತ್ತಿದ್ದೀನಿ, ಜೋಗಲ್ಲ ಹತ್ತಿದ್ದೀನಲ್ವ. ಹಂಗಾಗಿ ಇದೇನು 350 ಫೀಟು ಅಷ್ಟು. ನಾನು ಹತ್ತಿರೋದ್ರಲ್ಲಿ ಇದು ಒಂದು ಮೀಡಿಯಮ್ ಬಂಡೆನೆ. 350 ಫೀಟ್ ಅಂದರು. ನಾನು ಕೆಲ ಬಂಡೆನ 2000 ಅಡಿ ಹತ್ತಿದ್ದೀನಿ. ಆ 2000 ಅಡಿ ಹತ್ತ ಟಫು, ಇದರಲ್ಲಿ ಬೇರೆ 300 ಅಡಿಯಲ್ಲೇ ಇದೆ. ಏನು ಸವಾಲು? ಅದೇ ತುಂಬ ಟಫ್ ಇದೆ ನನಗೆ. ಅದು ಗ್ರಿಪ್ ತುಂಬ ಕಡಿಮೆ ಕೂಡ ಇದೆ. ಅದನ್ನೇ ಬ್ಯಾಲೆನ್ಸ್ ಮಾಡಿಕೊಂಡೇ ಹತ್ತಬೇಕು ನಾನು. ಕಳೆದ ಶಿವರಾತ್ರಿಯ ಸಮಯದಲ್ಲಿರುವ ವಿಡಿಯೋಗಳನ್ನು ಮತ್ತು ಜಾತ್ರೋತ್ಸವದ ಕೆಲವು ವಿಡಿಯೋಗಳನ್ನೆಲ್ಲ ನೋಡಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡಿದರು. ನಾನು ಈ ಬಂಡೆಯನ್ನು ಏರ್ತೀನಿ ಅಂತ. ಆದರೆ ನಾವು ದೇವಸ್ಥಾನದಿಂದ ಎಲ್ಲ ಇಲಾಖೆಗಳ ಮೂಲಕ ಮಾತಾಡಿ, ಪೊಲೀಸ್ ಇಲಾಖೆ ಇರುವುದು, ಅರಣ್ಯ ಇಲಾಖೆಯವರೆಲ್ಲ ಒಪ್ಪಿಗೆ ನೀಡಿ ನಾವು ಆಗ್ಬೋದು ಅಂತ ಹೇಳಿದ್ದೇವೆ. ಇಲ್ಲಿ ದೇವಸ್ಥಾನದ ಮುಂಭಾಗದಿಂದ ಇರುವಂಥ ಈಶ್ವರ ಸನ್ನಿಧಿಯ ಎದುರು ಭಾಗದಲ್ಲಿರುವ ಬಂಡೆ ಅದು ತುಂಬ ಟಫ್ ಇದೆ. ಅಂದರೆ ನೇರ ಕೆಳಗಿನ ರಸ್ತೆಯಿಂದ ಅಲ್ಲಿವರೆಗೂ ನೇರ ಇರುವಂಥ ಒಂದು ತುಂಬ ಟಫ್ ಇರುವಂಥ ಏರಿಯಾ ಅಂತೆ ಅದು. ಅದನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲೇ ಅವರ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಲ್ಲಿ ಡಿಸೈಡ್ ಮಾಡಿದ್ರು. ಈ ಬದಿಯಿಂದ ಸ್ವಲ್ಪ ಅಷ್ಟು ಟಫ್ ಏನಿಲ್ಲ, ಯಾರಿಗೂ ಹತ್ಬೋದಂತ ಇದು. ಅಲ್ಲಿಂದ ನೇರ ಈಶ್ವರ ಸನ್ನಿಧಿಗೆ ಮೇಲೆ ಹೋಗುವಂಥ ದಾರಿ ಅದು.